ರಾಜ್ಯ ಸರ್ಕಾರ ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ ಜೊತೆಗೆ ಅವರ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಕೋಟಿ ಕೋಟಿ ಕೊಟ್ಟು ಏನು ಸಂಚಾರಿ ಆಂಬುಲೆನ್ಸ್ಗಳನ್ನು ಖರೀದಿ ಮಾಡಿದೆ. ಆದರೆ ಇದುವರೆಗೂ ಕೂಡ 10 ತಿಂಗಳು ಕಳೆದರೂ ಕೂಡ ಈ ಆಂಬುಲೆನ್ಸ್ಗಳು ಬೇರೆ ಜಿಲ್ಲೆಗಳಿಗೆ ಕಟ್ಟಡ ಕಾರ್ಮಿಕರ ಅನುಕೂಲಕ್ಕಾಗಿ ಹೋಗಿಲ್ಲ. ನಾನು ದೃಶ್ಯಗಳಲ್ಲಿ ಕೂಡ ತೋರಿಸ್ತಾ ಹೋಗ್ತೇನೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಹೊರವಲಯದ ಕಾರ್ಮಿಕ ಕಟ್ಟಡ ಸಮುಚ್ಚಾಲಯದ ಆವರಣದಲ್ಲಿ ನಾವು ನೋಡ್ಬೋದು. ಈಗಾಗಲೇ 10 ತಿಂಗಳ ಹಿಂದೆ ಇದೇ ಒಂದು ಕಟ್ಟಡ ಸಮುಚ್ಚಾಲಯನ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಬಂದು ಈ ಒಂದು 30 ಆಂಬುಲೆನ್ಸ್ಗಳನ್ನು ಕೂಡ ಇಲ್ಲಿಗೆ ತೆಗೆದುಕೊಂಡು ಬರಲಾಯಿತು. ಜೊತೆಗೆ ಈ ಒಂದು ಏನು ಶ್ರಮಿಕ್ ಸಂಜೀವಿನಿ ಅಂತಕ್ಕಂಥ ಮೊಬೈಲ್ ಕ್ಲಿನಿಕ್ ಯೂನಿಟನ್ನು, ಅಂದರೆ ಸಂಚಾರಿ ಯೂನಿಟ್ಗಳನ್ನು ಪ್ರತಿಯೊಂದು ಜಿಲ್ಲೆಗಳಿಗೂ ಎಲ್ಲಿ ಕಟ್ಟಡ ಕಾರ್ಮಿಕರು ಹೆಚ್ಚಾಗಿರ್ತಾರೆ ಅಂಥ ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಆರೋಗ್ಯವನ್ನು ಒಂದು ತಪಾಸಣೆ ಮಾಡೋದಕ್ಕೋಸ್ಕರ ಈ ಒಂದು ಸಂಚಾರಿ ಒಂದು ಕ್ಲಿನಿಕ್ ಏನಿದೆ, ಯೂನಿಟ್ ಏನಿದೆ, ಈ ಒಂದು ಆಂಬುಲೆನ್ಸ್ಗಳನ್ನು ಖರೀದಿ ಮಾಡಲಾಯಿತು. ಸುಮಾರು ಕೋಟಿ ಮೌಲ್ಯದ ಸುಮಾರು 35 ಆಂಬುಲೆನ್ಸ್ಗಳನ್ನು ಈಗಾಗಲೇ ರಾಜ್ಯ ಸರ್ಕಾರ ಖರೀದಿ ಮಾಡಿದೆ. ಆದರೆ 10 ತಿಂಗಳು ಕಳೆದರೂ ನಿಂತಲ್ಲೇ ನಿಂತಿದೆ. ಜೊತೆಗೆ ನಿಂತಲ್ಲಿ ಬಿಸಿಲಿನಲ್ಲಿ ಒಣಗ್ತಾ ಇದೆ. ಜೊತೆಗೆ ಧೂಳು ತುಂಬಿ ತುಕ್ಕಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ನೋಡ್ಬೋದು ಈಗಾಗಲೇ ದೃಶ್ಯಗಳಲ್ಲಿ. ನಾನು ಈ ಬ್ಯಾಲೆಟ್ ಮೇಲೆ ತೋರಿಸ್ತೇನೆ. ಸಿಕ್ಕಾಪಟ್ಟೆ ಧೂಳು ಹಿಡಿದಿದೆ. ಜೊತೆಗೆ ಧೂಳಿನಿಂದ ಎಲ್ಲ ಆಂಬುಲೆನ್ಸ್ಗಳು, ಖರೀದಿ ಮಾಡಿರುವಂತಹ ಆಂಬುಲೆನ್ಸ್ಗಳು ಹಾಳಾಗ್ತಾ ಇದೆ. ಇದನ್ನು ಏನು ಸಂಬಂಧಪಟ್ಟ ಕಾರ್ಮಿಕ ಇಲಾಖೆ ಈಗಾಗಲೇ ಯೂನಿಟ್ಗಳನ್ನು, ಇದಕ್ಕೆ ಒಬ್ಬ ನರ್ಸ್ ಹಾಗೆಯೇ ಡಾಕ್ಟರನ್ನ ನಿಯೋಜನೆಗೊಳಿಸಿ ಈ ಒಂದು ಆಂಬುಲೆನ್ಸ್ಗಳನ್ನು ಪ್ರತಿ ಜಿಲ್ಲೆಗಳಿಗೂ ಕೂಡ ಹೋಗಬೇಕಾಗಿತ್ತು. ಸುಮಾರು ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ ಒಂದೊಂದು ಆಂಬುಲೆನ್ಸ್ಗಳನ್ನು ಕೊಟ್ಟು ಅಲ್ಲಿ ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಇದನ್ನು ಕೊಡಬೇಕಾಗಿತ್ತು. ಆದರೆ 10 ತಿಂಗಳಿಂದ ಕೂಡ ಇಲ್ಲೇ ನಿಂತಲ್ಲೇ ನಿಂತು ತುಕ್ಕಿಡಿತಾ ಇದೆ. ಜೊತೆಗೆ ಧೂಳು ಹಿಡಿತಾ ಇದೆ. ಇದರ ಸಂಬಂಧಪಟ್ಟ ಇಲಾಖೆ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾಕೆಂತಂದರೆ ಈಗಾಗಲೇ ಏನು ಕೋಟಿ ವೆಚ್ಚ ಮಾಡಿ ಇಷ್ಟು ಆಂಬುಲೆನ್ಸ್ಗಳನ್ನು ಖರೀದಿ ಮಾಡಿ ಕಾರ್ಮಿಕರ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಜನರ ತೆರಿಗೆಯ ದುಡ್ಡು ಹಾಳಾಗ್ತಾ ಇದೆ. ಜೊತೆಗೆ ಈ ಒಂದು ಆಂಬುಲೆನ್ಸ್ಗಳು ಪ್ರಯೋಜನಕ್ಕೆ ಬರಬೇಕಾಗಿತ್ತು. ಪ್ರಯೋಜನಕ್ಕೆ ಬಾರದೆ ಈ ರೀತಿಯಾಗಿ ನಿಂತು ಬಿಸಿಲಲ್ಲಿ ಒಣಗಿ ಎಲ್ಲ ಅಂದರೆ ಆಂಬುಲೆನ್ಸ್ಗಳು ಹಾಳಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಟ್ಟಾರೆಯಾಗಿ ಏನು ಕೋಟಿ ವೆಚ್ಚವನ್ನು ಹಾಕಿ ಕಾರ್ಮಿಕ ಇಲಾಖೆಯಿಂದ ಈ ಒಂದು 35 ಆಂಬುಲೆನ್ಸ್ಗಳನ್ನು ಖರೀದಿ ಮಾಡಿ ಪ್ರತಿಯೊಂದು ಜಿಲ್ಲೆಗೆ ಹೋಗಬೇಕಾಗಿತ್ತು. ಆದರೆ ಇದುವರೆಗೂ ಇದರ ಟೆಂಡರ್ ಪ್ರಕ್ರಿಯೆ ಆಗಿಲ್ಲ. ಜೊತೆಗೆ ಇದನ್ನು ಜಿಲ್ಲೆಗಳಿಗೆ ಕಳಿಸ್ಕೊಡುವ ಪ್ರಕ್ರಿಯೆ ಆಗಿಲ್ಲ. ಹಾಗಾಗಿ ಈ ಒಂದು ಸಂಬಂಧಪಟ್ಟಂತೆ ಸಾಕಷ್ಟು ಕಾರ್ಮಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ. ರಾಜ್ಯ ಸರ್ಕಾರ ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ ಜೊತೆಗೆ ಅವರ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಕೋಟಿ ಕೊಟ್ಟು ಏನು ಸಂಚಾರಿ ಆಂಬುಲೆನ್ಸ್ಗಳನ್ನು ಖರೀದಿ ಮಾಡಿದೆ. ಆದರೆ ಇದುವರೆಗೂ ಕೂಡ 10 ತಿಂಗಳು ಕಳೆದರೂ ಕೂಡ ಈ ಆಂಬುಲೆನ್ಸ್ಗಳು ಬೇರೆ ಜಿಲ್ಲೆಗಳಿಗೆ ಕಟ್ಟಡ ಕಾರ್ಮಿಕರ ಅನುಕೂಲಕ್ಕಾಗಿ ಹೋಗಿಲ್ಲ. ನಾನು ದೃಶ್ಯಗಳಲ್ಲಿ ಕೂಡ ತೋರಿಸ್ತಾ ಹೋಗ್ತೇನೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಹೊರವಲಯದ ಕಾರ್ಮಿಕ ಕಟ್ಟಡ ಸಮುಚ್ಚಾಲಯದ ಆವರಣದಲ್ಲಿ ನಾವು ನೋಡ್ಬೋದು. ಈಗಾಗಲೇ 10 ತಿಂಗಳ ಹಿಂದೆ ಇದೇ ಒಂದು ಕಟ್ಟಡ ಸಮುಚ್ಚಾಲಯನ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಬಂದು ಈ ಒಂದು 30 ಆಂಬುಲೆನ್ಸ್ಗಳನ್ನು ಕೂಡ ಇಲ್ಲಿಗೆ ತೆಗೆದುಕೊಂಡು ಬರಲಾಯಿತು. ಜೊತೆಗೆ ಈ ಒಂದು ಏನು ಶ್ರಮಿಕ್ ಸಂಜೀವಿನಿ ಅಂತಕ್ಕಂಥ ಮೊಬೈಲ್ ಕ್ಲಿನಿಕ್ ಯೂನಿಟನ್ನು, ಅಂದರೆ ಸಂಚಾರಿ ಯೂನಿಟ್ಗಳನ್ನು ಪ್ರತಿಯೊಂದು ಜಿಲ್ಲೆಗಳಿಗೂ ಎಲ್ಲಿ ಕಟ್ಟಡ ಕಾರ್ಮಿಕರು ಹೆಚ್ಚಾಗಿರ್ತಾರೆ ಅಂಥ ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಆರೋಗ್ಯವನ್ನು ಒಂದು ತಪಾಸಣೆ ಮಾಡೋದಕ್ಕೋಸ್ಕರ ಈ ಒಂದು ಸಂಚಾರಿ ಒಂದು ಕ್ಲಿನಿಕ್ ಏನಿದೆ, ಯೂನಿಟ್ ಏನಿದೆ, ಈ ಒಂದು ಆಂಬುಲೆನ್ಸ್ಗಳನ್ನು ಖರೀದಿ ಮಾಡಲಾಯಿತು. ಸುಮಾರು ಕೋಟಿ ಮೌಲ್ಯದ ಸುಮಾರು 35 ಆಂಬುಲೆನ್ಸ್ಗಳನ್ನು ಈಗಾಗಲೇ ರಾಜ್ಯ ಸರ್ಕಾರ ಖರೀದಿ ಮಾಡಿದೆ. ಆದರೆ 10 ತಿಂಗಳು ಕಳೆದರೂ ನಿಂತಲ್ಲೇ ನಿಂತಿದೆ. ಜೊತೆಗೆ ನಿಂತಲ್ಲಿ ಬಿಸಿಲಿನಲ್ಲಿ ಒಣಗ್ತಾ ಇದೆ. ಜೊತೆಗೆ ಧೂಳು ತುಂಬಿ ತುಕ್ಕಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ನೋಡ್ಬೋದು ಈಗಾಗಲೇ ದೃಶ್ಯಗಳಲ್ಲಿ. ನಾನು ಈ ಬ್ಯಾಲೆಟ್ ಮೇಲೆ ತೋರಿಸ್ತೇನೆ. ಸಿಕ್ಕಾಪಟ್ಟೆ ಧೂಳು ಹಿಡಿದಿದೆ. ಜೊತೆಗೆ ಧೂಳಿನಿಂದ ಎಲ್ಲ ಆಂಬುಲೆನ್ಸ್ಗಳು, ಖರೀದಿ ಮಾಡಿರುವಂತಹ ಆಂಬುಲೆನ್ಸ್ಗಳು ಹಾಳಾಗ್ತಾ ಇದೆ. ಇದನ್ನು ಏನು ಸಂಬಂಧಪಟ್ಟ ಕಾರ್ಮಿಕ ಇಲಾಖೆ ಈಗಾಗಲೇ ಯೂನಿಟ್ಗಳನ್ನು, ಇದಕ್ಕೆ ಒಬ್ಬ ನರ್ಸ್ ಹಾಗೆಯೇ ಡಾಕ್ಟರನ್ನ ನಿಯೋಜನೆಗೊಳಿಸಿ ಈ ಒಂದು ಆಂಬುಲೆನ್ಸ್ಗಳನ್ನು ಪ್ರತಿ ಜಿಲ್ಲೆಗಳಿಗೂ ಕೂಡ ಹೋಗಬೇಕಾಗಿತ್ತು. ಸುಮಾರು ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ ಒಂದೊಂದು ಆಂಬುಲೆನ್ಸ್ಗಳನ್ನು ಕೊಟ್ಟು ಅಲ್ಲಿ ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಇದನ್ನು ಕೊಡಬೇಕಾಗಿತ್ತು. ಆದರೆ 10 ತಿಂಗಳಿಂದ ಕೂಡ ಇಲ್ಲೇ ನಿಂತಲ್ಲೇ ನಿಂತು ತುಕ್ಕಿಡಿತಾ ಇದೆ. ಜೊತೆಗೆ ಧೂಳು ಹಿಡಿತಾ ಇದೆ. ಇದರ ಸಂಬಂಧಪಟ್ಟ ಇಲಾಖೆ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾಕೆಂತಂದರೆ ಈಗಾಗಲೇ ಏನು ಕೋಟಿ ವೆಚ್ಚ ಮಾಡಿ ಇಷ್ಟು ಆಂಬುಲೆನ್ಸ್ಗಳನ್ನು ಖರೀದಿ ಮಾಡಿ ಕಾರ್ಮಿಕರ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತಂದರೆ
ಎಲ್ಲೋ ಒಂದು ಕಡೆ ಜನರ ತೆರಿಗೆಯ ದುಡ್ಡು ಹಾಳಾಗ್ತಾ ಇದೆ. ಜೊತೆಗೆ ಈ ಒಂದು ಆಂಬುಲೆನ್ಸ್ಗಳು ಪ್ರಯೋಜನಕ್ಕೆ ಬರಬೇಕಾಗಿತ್ತು, ಪ್ರಯೋಜನಕ್ಕೆ ಬಾರದೆ ಈ ರೀತಿಯಾಗಿ ನಿಂತು ಬಿಸಿಲಲ್ಲಿ ಒಣಗಿ ಎಲ್ಲ ಅಂದರೆ ಆಂಬುಲೆನ್ಸ್ಗಳು ಹಾಳಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಟ್ಟಾರೆಯಾಗಿ ಏನು ಕೋಟಿ ಕೋಟಿ ವೆಚ್ಚವನ್ನು ಹಾಕಿ ಕಾರ್ಮಿಕ ಇಲಾಖೆಯಿಂದ ಈ ಒಂದು 35 ಆಂಬುಲೆನ್ಸ್ಗಳನ್ನು ಖರೀದಿ ಮಾಡಿ ಪ್ರತಿಯೊಂದು ಜಿಲ್ಲೆಗೆ ಹೋಗಬೇಕಾಗಿತ್ತು. ಆದರೆ ಇದುವರೆಗೂ ಇದರ ಟೆಂಡರ್ ಪ್ರಕ್ರಿಯೆ ಆಗಿಲ್ಲ, ಜೊತೆಗೆ ಇದನ್ನು ಜಿಲ್ಲೆಗಳಿಗೆ ಕಳಿಸ್ಕೊಡುವ ಪ್ರಕ್ರಿಯೆ ಆಗಿಲ್ಲ. ಹಾಗಾಗಿ ಈ ಒಂದು ಸಂಬಂಧಪಟ್ಟಂತೆ ಸಾಕಷ್ಟು ಕಾರ್ಮಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ. ರಾಜ್ಯ ಸರ್ಕಾರ ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ ಜೊತೆಗೆ ಅವರ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಕೋಟಿ ಕೋಟಿ ಕೊಟ್ಟು ಏನು ಸಂಚಾರಿ ಆಂಬುಲೆನ್ಸ್ಗಳನ್ನು ಖರೀದಿ ಮಾಡಿದೆ. ಆದರೆ ಇದುವರೆಗೂ ಕೂಡ 10 ತಿಂಗಳು ಕಳೆದರೂ ಕೂಡ ಈ ಆಂಬುಲೆನ್ಸ್ಗಳು ಬೇರೆ ಜಿಲ್ಲೆಗಳಿಗೆ ಕಟ್ಟಡ ಕಾರ್ಮಿಕರ ಅನುಕೂಲಕ್ಕಾಗಿ ಹೋಗಿಲ್ಲ. ನಾನು ದೃಶ್ಯಗಳಲ್ಲಿ ಕೂಡ ತೋರಿಸ್ತಾ ಹೋಗ್ತೇನೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಹೊರವಲಯದ ಕಾರ್ಮಿಕ ಕಟ್ಟಡ ಸಮುಚ್ಚಾಲಯದ ಆವರಣದಲ್ಲಿ ನಾವು ನೋಡ್ಬೋದು. ಈಗಾಗಲೇ 10 ತಿಂಗಳ ಹಿಂದೆ ಇದೇ ಒಂದು ಕಟ್ಟಡ ಸಮುಚ್ಚಾಲಯನ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಬಂದು ಈ ಒಂದು 30 ಆಂಬುಲೆನ್ಸ್ಗಳನ್ನು ಕೂಡ ಇಲ್ಲಿಗೆ ತೆಗೆದುಕೊಂಡು ಬರಲಾಯಿತು. ಜೊತೆಗೆ ಈ ಒಂದು ಏನು ಶ್ರಮಿಕ್ ಸಂಜೀವಿನಿ ಅಂತಕ್ಕಂಥ ಮೊಬೈಲ್ ಕ್ಲಿನಿಕ್ ಯೂನಿಟನ್ನು, ಅಂದರೆ ಸಂಚಾರಿ ಯೂನಿಟ್ಗಳನ್ನು ಪ್ರತಿಯೊಂದು ಜಿಲ್ಲೆಗಳಿಗೂ ಎಲ್ಲಿ ಕಟ್ಟಡ ಕಾರ್ಮಿಕರು ಹೆಚ್ಚಾಗಿರ್ತಾರೆ ಅಂಥ ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಆರೋಗ್ಯವನ್ನು ಒಂದು ತಪಾಸಣೆ ಮಾಡೋದಕ್ಕೋಸ್ಕರ ಈ ಒಂದು ಸಂಚಾರಿ ಒಂದು ಕ್ಲಿನಿಕ್ ಏನಿದೆ, ಯೂನಿಟ್ ಏನಿದೆ, ಈ ಒಂದು ಆಂಬುಲೆನ್ಸ್ಗಳನ್ನು ಖರೀದಿ ಮಾಡಲಾಯಿತು. ಸುಮಾರು ಕೋಟಿ ಕೋಟಿ ಮೌಲ್ಯದ ಸುಮಾರು 35 ಆಂಬುಲೆನ್ಸ್ಗಳನ್ನು ಈಗಾಗಲೇ ರಾಜ್ಯ ಸರ್ಕಾರ ಖರೀದಿ ಮಾಡಿದೆ. ಆದರೆ 10 ತಿಂಗಳು ಕಳೆದರೂ ನಿಂತಲ್ಲೇ ನಿಂತಿದೆ. ಜೊತೆಗೆ ನಿಂತಲ್ಲಿ ಬಿಸಿಲಿನಲ್ಲಿ ಒಣಗ್ತಾ ಇದೆ. ಜೊತೆಗೆ ಧೂಳು ತುಂಬಿ ತುಕ್ಕಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ನೋಡ್ಬೋದು ಈಗಾಗಲೇ ದೃಶ್ಯಗಳಲ್ಲಿ. ನಾನು ಈ ಬ್ಯಾಲೆಟ್ ಮೇಲೆ ತೋರಿಸ್ತೇನೆ, ಸಿಕ್ಕಾಪಟ್ಟೆ ಧೂಳು ಹಿಡಿದಿದೆ. ಜೊತೆಗೆ ಧೂಳಿನಿಂದ ಎಲ್ಲ ಆಂಬುಲೆನ್ಸ್ಗಳು, ಖರೀದಿ ಮಾಡಿರುವಂತಹ ಆಂಬುಲೆನ್ಸ್ಗಳು ಹಾಳಾಗ್ತಾ ಇದೆ. ಇದನ್ನು ಏನು ಸಂಬಂಧಪಟ್ಟ ಕಾರ್ಮಿಕ ಇಲಾಖೆ ಈಗಾಗಲೇ ಯೂನಿಟ್ಗಳನ್ನು, ಇದಕ್ಕೆ ಒಬ್ಬ ನರ್ಸ್ ಹಾಗೆಯೇ ಡಾಕ್ಟರನ್ನ ನಿಯೋಜನೆಗೊಳಿಸಿ ಈ ಒಂದು ಆಂಬುಲೆನ್ಸ್ಗಳನ್ನು ಪ್ರತಿ ಜಿಲ್ಲೆಗಳಿಗೂ ಕೂಡ ಹೋಗಬೇಕಾಗಿತ್ತು. ಸುಮಾರು ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ ಒಂದೊಂದು ಆಂಬುಲೆನ್ಸ್ಗಳನ್ನು ಕೊಟ್ಟು ಅಲ್ಲಿ ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಇದನ್ನು ಕೊಡಬೇಕಾಗಿತ್ತು. ಆದರೆ 10 ತಿಂಗಳಿಂದ ಕೂಡ ಇಲ್ಲೇ ನಿಂತಲ್ಲೇ ನಿಂತು ತುಕ್ಕಿಡಿತಾ ಇದೆ, ಜೊತೆಗೆ ಧೂಳು ಹಿಡಿತಾ ಇದೆ. ಇದರ ಸಂಬಂಧಪಟ್ಟ ಇಲಾಖೆ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾಕೆಂತಂದರೆ ಈಗಾಗಲೇ ಏನು ಕೋಟಿ ಕೋಟಿ ವೆಚ್ಚ ಮಾಡಿ ಇಷ್ಟು ಆಂಬುಲೆನ್ಸ್ಗಳನ್ನು ಖರೀದಿ ಮಾಡಿ ಕಾರ್ಮಿಕರ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಜನರ ತೆರಿಗೆಯ ದುಡ್ಡು ಹಾಳಾಗ್ತಾ ಇದೆ. ಜೊತೆಗೆ ಈ ಒಂದು ಆಂಬುಲೆನ್ಸ್ಗಳು ಪ್ರಯೋಜನಕ್ಕೆ ಬರಬೇಕಾಗಿತ್ತು, ಪ್ರಯೋಜನಕ್ಕೆ ಬಾರದೆ ಈ ರೀತಿಯಾಗಿ ನಿಂತು ಬಿಸಿಲಲ್ಲಿ ಒಣಗಿ ಎಲ್ಲ ಅಂದರೆ ಆಂಬುಲೆನ್ಸ್ಗಳು ಹಾಳಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಟ್ಟಾರೆಯಾಗಿ ಏನು ಕೋಟಿ ಕೋಟಿ ವೆಚ್ಚವನ್ನು ಹಾಕಿ ಕಾರ್ಮಿಕ ಇಲಾಖೆಯಿಂದ ಈ ಒಂದು 35 ಆಂಬುಲೆನ್ಸ್ಗಳನ್ನು ಖರೀದಿ ಮಾಡಿ ಪ್ರತಿಯೊಂದು ಜಿಲ್ಲೆಗೆ ಹೋಗಬೇಕಾಗಿತ್ತು. ಆದರೆ ಇದುವರೆಗೂ ಇದರ ಟೆಂಡರ್ ಪ್ರಕ್ರಿಯೆ ಆಗಿಲ್ಲ, ಜೊತೆಗೆ ಇದನ್ನು ಜಿಲ್ಲೆಗಳಿಗೆ ಕಳಿಸ್ಕೊಡುವ ಪ್ರಕ್ರಿಯೆ ಆಗಿಲ್ಲ. ಹಾಗಾಗಿ ಈ ಒಂದು ಸಂಬಂಧಪಟ್ಟಂತೆ ಸಾಕಷ್ಟು ಕಾರ್ಮಿಕರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ.